ವಾರ್ ಆರಂಭ ಆದಾಗಿನಿಂದ ನೋಡ್ತಾ ಇದೀವಿ ಅಮೆರಿಕ ಪದೇ ಪದೇ ಹೇಳ್ತಾ ಇರೋದು ಇರಾನ್ ಸೋತಿದೆ, ಸರ್ವನಾಶ ಮಾಡ್ಬಿಟ್ಟಿದೀವಿ ಅಂತ. ಆದರೆ ಅಮೆರಿಕ ಇಸ್ರೇಲ್ಗೆ ದಿನ ಕಳೆದಂತೆ ಸಡ್ಡು ಹೊಡೆಯೋದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದೆ ಇರಾನ್ ಸೇನೆಯ ಶಕ್ತಿ ಪೋಸ್ಟ್ ಮಾಡಿದೆ IRGC. ಇರಾನ್ನ ಸುರಂಗ ಒಂದರಲ್ಲಿ ಸಾವಿರಾರು ಡ್ರೋನ್ಗಳಿದೆ. ಸುರಂಗದಲ್ಲಿ ಡ್ರೋನ್ಗಳನ್ನ ಇರಾನ್ ಬಚ್ಚಿಟ್ಟಿದೆ. ಅಮೆರಿಕಾಗೆ ತನ್ನ ಶಕ್ತಿ ಪ್ರದರ್ಶನವನ್ನ ಈ ಮುಖೇನ ಇರಾನ್ ಮಾಡಿದೆ. ಅಂದ್ರೆ ಇನ್ನೂ ನಾವು ಸಸ್ಟೈನ್ ಮಾಡ್ತೀವಿ, ಪ್ರತೀಕಾರವನ್ನ ತೀರಿಸ್ಕೊಳ್ತೀವಿ, ನೀವು ಎಷ್ಟೇ ದಾಳಿ ಮಾಡಿದ್ರು ಕೂಡ ನಾವು ಪ್ರತಿ ದಾಳಿಗೆ ಸನ್ನದ್ಧರಿದ್ದೀವಿ, ನಮ್ಮ ಹತ್ರ ಇನ್ನೂ ಶಸ್ತ್ರಾಸ್ತ್ರಗಳು ಇದೆ, ನಮ್ಮ ಶಕ್ತಿ ಎಷ್ಟಿದೆ ಅನ್ನುವಂಥ ಒಂದು ವಿಡಿಯೋವನ್ನ ಇರಾನ್ ಇದೀಗ ಅಮೆರಿಕಾಗೆ ತೋರಿಸಿದೆ. ಈ ಸೇನೆಯ ಶಕ್ತಿಯನ್ನ ಪೋಸ್ಟ್ ಮಾಡಿದೆ IRGC. ಸುರಂಗದಲ್ಲಿ ಸುರಕ್ಷಿತವಾಗಿ ಡ್ರೋನ್ಗಳನ್ನ ಇಡಲಾಗಿದೆ, ಬಚ್ಚಿಡಲಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನ್ಯೂಸ್ ರೂಮ್ ಇಂದ ನಮ್ಮ ನ್ಯೂಸ್ ಎಡಿಟರ್ ಡಾಕ್ಟರ್ ರಮೇಶ್ ಕುಮಾರ್. ಡಾಕ್ಟರ್ ರಮೇಶ್ ಕುಮಾರ್, ಭಾರತದಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಉದ್ಭವವಾಗಿತ್ತು, ಇನ್ನು 2 ದಿವಸದಲ್ಲಿ ಬಹುಶಃ ನಿವಾರಣೆ ಆಗುತ್ತೆ, ಜನ ಆತಂಕ ಪಡೋದು ಬೇಡ ಅಂತ ಹೇಳಿ ಒಂದು ಮೆಸೇಜ್ ಅನ್ನ ಬಹುಶಃ ಕೊಡ್ಬೋದೇನೋ. ಇದು ಭಾರತಕ್ಕೆ ಹಡಗುಗಳು ರೀಚ್ ಆಗುವಂತ ಚಾನ್ಸಸ್ 2 ದಿನದಲ್ಲಿ ಎಷ್ಟಿದೆ, ಮತ್ತು ರೀಚ್ ಆದ್ಮೇಲೆ ಯಾವಾಗ ಈ ಸಿಲಿಂಡರ್ ಅಭಾವ ಕಡಿಮೆ ಆಗ್ತಾ ಹೋಗ್ತದೆ? ಶರ್ಮಿತಾ, ಮೊನ್ನೆಯಿಂದ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದೆ. ಬಹುಮುಖ್ಯವಾಗಿ ಭಾರತ ಇರಾನ್ನ ಅಧ್ಯಕ್ಷರ ಜೊತೆ ಪ್ರಧಾನಿ ಮೋದಿ ಫೋನಲ್ಲಿ ಒಂದು ಕಾನ್ವರ್ಸೇಷನ್ ಮಾಡಿದ್ರು. ಏನು ನಮ್ಮ ಹಡಗುಗಳು ಏನು ಹರ್ಮುಜ್ ಜಲಸಂಧಿಯಲ್ಲಿದೆ ಅದನ್ನು ಆದಷ್ಟು ಬೇಗ ಒಂದಿಷ್ಟು ರಿಲೀಸ್ ಮಾಡಿ, ಮತ್ತು ನಮ್ಮ ಹಡಗುಗಳಿರ್ತಕ್ಕಂಥ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಒಂದಿಷ್ಟು ಸೆಕ್ಯೂರಿಟಿ ಬೇಕು ಅಂತಕ್ಕಂಥದ್ದು. ಮತ್ತು ಹಾಗೆ ಇರಾನ್ನಲ್ಲಿ ಏನಾಗಿತ್ತು, ಸಾಕಷ್ಟು ಸಾವು ನೋವುಗಳಾಗ್ತಾ ಇದೆ, ಅಲ್ಲಿಯೂ ಕೂಡ ಕಳವಳ ವ್ಯಕ್ತಪಡಿಸಿದ್ರು ಮೋದಿ. ಅದಾದ ನಂತರ ಈಗ 3ನೇ ಅಂದರೆ ಮೊದಲು ಒಂದು ಹಡಗು ಇತ್ತು, ಈಗ 2 ಹೊರಟಿದೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಒಂದು ಶಿವಾಲಿಕ್ ಮತ್ತು ಇನ್ನೊಂದು ನಂದಾದೀಪ. ಸೊ ಒಟ್ಟು 2 ಶಿಪ್ಗಳಲ್ಲಿ ಏನು ಒಂದು 86,000 ಮೆಟ್ರಿಕ್ ಟನ್ ಗ್ಯಾಸ್, ಇಲ್ಲಿ ಕ್ರೂಡ್ ಆಯಿಲ್ ಅಲ್ಲ ಇದು, ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 2 ಶಿಪ್ಪಲ್ಲಿ ಇರ್ತಕ್ಕಂಥ ಕೂಡ ಡೈರೆಕ್ಟ್ LPG ಗ್ಯಾಸ್ ಇದು. ಸೊ ಈ 86,000 ಮೆಟ್ರಿಕ್ ಟನ್ ಅಂದರೆ ಇಂಡಿಯಾಕ್ಕೆ ಏನಂದರೆ ಪ್ರತಿದಿನಕ್ಕೆ ಇದು 2 ಸಾಕಾಗಲ್ಲ. ಇದು ಅಂದರೆ ಭಾರತಕ್ಕೆ ದಿನಕ್ಕೆ 80,000 ಮೆಟ್ರಿಕ್ ಟನ್ LPG ಬೇಕಾಗುತ್ತೆ. ಸೊ ಈಗ ಏನು 2 ಹಡಗುಗಳಲ್ಲಿ ಬರ್ತಾ ಇದೆ ಅದು ಒಂದು ದಿನಕ್ಕೆ ಮಾತ್ರ ಸಾಕಾಗುತ್ತೆ. ಅಂದರೆ ಈಗ ಆಲ್ರೆಡಿ ಕ್ರೈಸಿಸ್ ಶುರುವಾಗಿದೆ. ನಾವು ಕರ್ನಾಟಕ ಅಷ್ಟೇ ಅಲ್ಲ, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನೋಡ್ತಾ ಹೋದರೆ ಸಾಕಷ್ಟು ಏನೋ ಬ್ಲಾಕ್ ಮಾರ್ಕೆಟಲ್ಲಿ ಸಿಲಿಂಡರ್ಗಳು ಸೇಲ್ ಆಗ್ತಾ ಇದೆ. ಸೊ ಮುಂಬೈಲೆಲ್ಲ 3,000 ರೂಪಾಯಿಗೆ ಹೋಗ್ಬಿಟ್ಟಿದೆ ಮುಂಬೈಲಿ, ಅಷ್ಟು ಕ್ರೈಸಿಸ್ ಶುರುವಾಗಿದೆ. ಸೊ ಈಗ ಬರ್ತಕ್ಕಂಥ 2 ಶಿಪ್ಗಳ LPG ಕೇವಲ ಒಂದು ದಿನಕ್ಕಷ್ಟೇ, ಅಂದರೆ ಒಂದು 80,000 ಮೆಟ್ರಿಕ್ ಟನ್ ಅಂದರೆ ಒಂದು ದಿನಕ್ಕೆ ಖಾಲಿ ಆಗುತ್ತೆ. ಮತ್ತು ವಾಟ್ ನೆಕ್ಸ್ಟ್ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಬರುತ್ತೆ. ಸದ್ಯಕ್ಕೆ ಇನ್ನೊಂದು 3 ದಿನದಲ್ಲಿ ಹಡಗುಗಳಲ್ಲಿ ರೀಚ್ ಆಗ್ಬೋದು ಅಂತಿದ್ದಾರೆ. ಸೊ ಆ 3 ದಿನದಲ್ಲಿ ಆ ಕ್ರೈಸಿಸ್ನ ಸೆಂಟ್ರಲ್ ಗೌರ್ಮೆಂಟ್ ಹೇಗೆ ಮೇಂಟೈನ್ ಮಾಡುತ್ತೆ ಅಂತಕ್ಕಂಥದ್ದು ನೋಡೋದಾದರೆ, ಈಗ ಆಲ್ರೆಡಿ ಹೇಳಿದ್ದಾರೆ ಏನೋ ಕಮರ್ಷಿಯಲ್ ಸಿಲಿಂಡರ್ ಏನುಗಳಿದೆ ಅದನ್ನು ಒಂದು 10 ದಿನ ಬೇಕಾಗುತ್ತೆ ಕಮರ್ಷಿಯಲ್ ಸಿಲಿಂಡರ್ ಕೊಡೋದಕ್ಕೆ, ಅಲ್ಲಿವರೆಗೂ ಡೊಮೆಸ್ಟಿಕ್ ಸಿಲಿಂಡರ್ಗೆ ಏನೂ ತೊಂದರೆ ಇಲ್ಲ ಅಂತ. ಅಂದರೆ ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೇಂದ್ರ ಸರ್ಕಾರ ಮೇಂಟೈನ್ ಮಾಡ್ತಾ ಇದೆ. ಇನ್ನೊಂದು ನಾವು ಯುದ್ಧದ ಕಡೆ ನೋಡೋದಾದರೆ, ಕಳೆದ 4 ದಿನಗಳಿಂದ ಟ್ರಂಪ್ ಹೇಳ್ತಾನೆ ಇದ್ದಾರೆ ನಾವು ಇರಾನ್ ಮೇಲಿನ ಯುದ್ಧವನ್ನು ಗೆದ್ದುಬಿಟ್ಟಿದ್ದೀವಿ ಅಂತ. ಆದರೆ ಇನ್ನೊಂದು ಕಡೆ ಖಮೇನಿ ಮಗ ಹೇಳ್ತಿದ್ರೆ, ಮೊಷ್ತಾಬಾ ನಾವು ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲ್ಲ, ನಾವು ಎಲ್ಲ ಕಡೆ ಸ್ಟ್ರಾಂಗ್ ಆಗಿದ್ದೀವಿ ಅಂತ. ಸೊ ಇವತ್ತೊಂದು ವಿಡಿಯೋ ಕೂಡ ರಿಲೀಸ್ ಮಾಡಿದರೆ, ಒಂದು ಸುರಂಗದಲ್ಲಿ ಡ್ರೋನ್ಗಳನ್ನ ಬಚ್ಚಿಟ್ಟಿರ್ತಕ್ಕಂಥ ದೃಶ್ಯಗಳನ್ನ ರಿಲೀಸ್ ಮಾಡಿದ್ದಾರೆ. ಟ್ರಂಪ್ ಹೇಳ್ತಾ ಇದ್ದಾರೆ ಮುಗ್ದೇ ಹೋಯ್ತು ಯುದ್ಧ, ಇನ್ನೇನು ನಾವು ಗೆದ್ದಂಗೆ ಅಂತ ಹೇಳ್ತಿದ್ದಾರೆ. G7 ರಾಷ್ಟ್ರಗಳಿಗೂ ಕೂಡ ಹೇಳ್ತಾ ಇದ್ದಾರೆ, ಇಲ್ಲ ಇರಾನ್ ಯುದ್ಧ ಗೆಲ್ಲೋದಕ್ಕೇನೋ ಅಲ್ಲಿ ಉಳಿದೇ ಇಲ್ಲ, ಅವರು ಹೋರಾಡೋದಕ್ಕೆ ಎಲ್ಲ ನಾವು ಸಂಪೂರ್ಣವಾಗಿ ಗೆದ್ದುಬಿಟ್ಟಿದ್ದೀವಿ, ಇರಾನ್ ಸರ್ವನಾಶ ಆಗಿದೆ ಅಂತಿದ್ದಾರೆ. ಆದರೆ ಟ್ರಂಪ್ ಕೈಲಿ ಆಗಲಿ ಅಥವಾ ಇಸ್ರೇಲ್ ಕೈಲಿ ಆಗಲಿ ಹರ್ಮುಜ್ ಜಲಸಂಧಿಯಲ್ಲಿ ಏನು ಹಡಗುಗಳು ಸ್ಟ್ರಕ್ ಆಗಿದೆ ಅದನ್ನು ಕಂಟ್ರೋಲಿಗೆ ತೆಗೆದುಕೊಳ್ಳೋಕೆ ಆಗ್ತಾ ಇಲ್ಲ. ಸೊ ಸಾಕಷ್ಟು ಹಡಗುಗಳು ಅಲ್ಲೇ ಸ್ಟ್ರಕ್ ಆಗಿದೆ. ಸೊ ಭಾರತಕ್ಕೆ ಬರ್ತಕ್ಕಂಥ ಈ 3 ಹಡಗು ಬಿಟ್ಟರೆ 28ರಲ್ಲಿ 25 ಶಿಪ್ಗಳು ಅಲ್ಲೇ ಇದೆ. ಬಹುತೇಕ 25 ಶಿಪ್ಗಳಲ್ಲಿ ಕ್ರೂಡ್ ಆಯಿಲ್ ಇದೆ. ಈಗ ಎಮರ್ಜೆನ್ಸಿ ಇರೋದ್ರಿಂದ ಮಾತ್ರ 2 ಹಡಗುಗಳಲ್ಲಿ LPG ಬರ್ತಾ ಇದೆ. ಹೀಗಾಗಿ ಹರ್ಮುಜ್ ಜಲಸಂಧಿ ಮೇಲೆ ಏನು ಟ್ರಂಪ್ ನಾನು ಟೇಕ್ ಓವರ್ ಮಾಡಬೇಕು, ನನ್ನ ಕಂಟ್ರೋಲ್ ಇಟ್ಕೋಬೇಕು ಅಂತಿದ್ದಾರೆ, ಅದು ಖಂಡಿತ ಆಗ್ತಾ ಇಲ್ಲ. ಯಾಕೆಂದರೆ IRGC ಏನಿದೆ ಸಾಕಷ್ಟು ಡ್ರೋನ್ಗಳನ್ನ ಸ್ಟಾಕ್ ಮಾಡಿಟ್ಕೊಂಡಿದೆ ಮತ್ತು ಕ್ಷಿಪಣಿಗಳನ್ನ ದಾಳಿ ಮಾಡ್ತಾ ಇದೆ. ಅಮೆರಿಕದ ಸೇನಾ ನೆಲೆ ಮತ್ತು ತೈಲ ಟ್ಯಾಂಕರ್ಗಳು ಏನು ಸ್ಟಾಕ್ ಮಾಡಿದ್ದು ಅದಷ್ಟೇ ಅಲ್ಲ, ಈಗ ಗಲ್ಫ್ ರಾಷ್ಟ್ರಗಳಲ್ಲಿ ಒಮಾನ್ ಇರ್ಬೋದು ಅಥವಾ ದುಬೈ ಇರ್ಬೋದು, ಎಲ್ಲೆಲ್ಲಿ ಅಮೇರಿಕದ IT-BT ಕಂಪನಿಗಳಿದೆ ಬ್ರಾಂಚಸ್ಗಳು, ಆ ಬ್ರಾಂಚಸ್ಗಳ ಮೇಲೆ ಟಾರ್ಗೆಟ್ ಮಾಡೋ ಮೂಲಕ ಇರಾನು ಅಮೇರಿಕಕ್ಕೆ ಇವತ್ತು ಬೆಳಗ್ಗೆಯಿಂದ ಮತ್ತೊಂದು ಶಾಕ್ ಕೊಟ್ಟಿದೆ. ಅಂದರೆ ಇಷ್ಟು ದಿನ ಬರೀ ಏನೋ ಗಲ್ಫ್ ರಾಷ್ಟ್ರಗಳು ಅಮೇರಿಕಕ್ಕೆ ಏನೇನೋ ಸೇನೆಗೆ ಒಂದಿಷ್ಟು ಜಾಗ ಕೊಟ್ಟಿದ್ದು, ಸೇನಾ ತಾಣಗಳಿದ್ವು, ನೆಲೆಗಳಿದ್ವು. ಸೊ ಅಲ್ಲಿ ಮಾತ್ರ ಡ್ರೋನ್ ಮತ್ತು ಕ್ಷಿಪಣಿಗಳನ್ನ ಅಟ್ಯಾಕ್ ಮಾಡಿಬಿಟ್ಟು ಎದುರಿಸ್ತಾ ಇದ್ರು ಅಮೇರಿಕಕ್ಕೆ. ಆದರೆ ಇವತ್ತು ಒಂದು ಸ್ಟೆಪ್ಪು ಮುಂದೋಗಿ ಅಮೇರಿಕಾದ ಕಂಪನಿಗಳು ಯಾವುದ್ಯಾವುದು IT-BT ಸೆಂಟರ್ಗಳಿದೆ, ಸೊ ಅಂಥ ಪ್ರದೇಶಗಳ ಮೇಲೆ ದಾಳಿ ಮಾಡ್ತಿದ್ದಾರೆ. ಒಂದು ಹೆಜ್ಜೆ ಮುಂದೆ ಹೋಗಿ ನಿನ್ನೆ
ದುಬೈನ ಹತ್ರ ದುಬೈ ಹತ್ರ ದಾಳಿ ಮಾಡಿತ್ತು ಇರಾನ್. ಆದರೆ ಒಂದು ಪ್ರಶ್ನೆಯಲ್ಲಿ ಕಾಡುತ್ತೆ ಶರ್ಮಿತಾ, ಇರಾನ್ ಇದ್ದಕ್ಕಿದ್ದಂತೆ ಗಲ್ಫ್ ರಾಷ್ಟ್ರಗಳು ಏನೂ ಮಾಡ್ತಾ ಇಲ್ಲ, ಎಲ್ಲ ಗಲ್ಫ್ ರಾಷ್ಟ್ರಗಳಲ್ಲಿ ಅಮೆರಿಕ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ಅಟ್ಯಾಕ್ ಮಾಡ್ತಾ ಇದೆ, ಗಲ್ಫ್ ರಾಷ್ಟ್ರಗಳು ಯಾಕೆ ತಿರುಗಿ ಬೀಳ್ತಲ್ಲ ಅಂತ. ಎಲ್ಲ ಗಲ್ಫ್ ರಾಷ್ಟ್ರಗಳು ಕೂಡ ಇರಾನ್ನ ಏನು ವಾರ್ ಮಾಡ್ತಾ ಇದೆ ಅದನ್ನು ಕಾದು ನೋಡೋ ತಂತ್ರಕ್ಕೆ ಹೋಗಿದ್ದಾವೆ. ಯಾವುದೇ ದೇಶ ಕೂಡ ಪ್ರತಿಯಾಗಿ ಅಂದರೆ ಇಸ್ರೇಲ್ ಮತ್ತು ಅಮೆರಿಕ ಬಿಟ್ಟು ಇರಾನ್ ಮೇಲೆ ಬೇರೆ ಯಾವುದೇ ಗಲ್ಫ್ ಕಂಟ್ರೀಸ್ ಕೂಡ ತಿರುಗಿ ಅಟ್ಯಾಕ್ ಮಾಡ್ತಿಲ್ಲ. ಇದು ಒಂದು ರೀತಿ ಯಕ್ಷ ಪ್ರಶ್ನೆ ಆಗಿದೆ. ಒಂದು ಸುದ್ದಿ ಬರ್ತಾ ಇದೆ ಬೆಳಗ್ಗೆಯಿಂದ, ಚೈನಾ ಏನೋ ಒಂದಿಷ್ಟು ಇರಾನ್ಗೆ ಸಪೋರ್ಟ್ ಮಾಡೋ ಥರ ಇದೆ, ಒಂದಿಷ್ಟು ಶಿಪ್ಗಳನ್ನ ಕಳಿಸ್ತಾ ಇದೆ ಅಂತ. ಇನ್ನೊಂದು ಕಡೆ ಅಮೆರಿಕ ವಾರ್ನಿಂಗ್ ಮಾಡ್ತಾ ಇದೆ, ನೀವು ಏನು ಶಿಪ್ಗಳನ್ನ ಏನು ಸ್ಟ್ರಕ್ ಮಾಡಿದ್ರೆ ಬಿಡದೆ ಹೋದರೆ ನಮ್ಮ ಸೇನೆಯನ್ನು ನುಗ್ಗಿಸ್ಬೇಕಾಗತ್ತೆ, ಸೆಕ್ಯೂರಿಟಿ ಕೊಟ್ಟು ನಾವು ತರ್ತಾ ಇದೀವಿ ಅಂತ. ಸೊ ಭಾರತ ಕೂಡ ಇದೇ ಆಧಾರದ ಮೇಲೆ ತಮ್ಮ 2 ಹಡಗುಗಳನ್ನ ಒಂದಿಷ್ಟು ಸೆಕ್ಯೂರಿಟಿಯನ್ನು ಕಳಿಸಿ ಬಿಗಿ ಬಂದೋಬಸ್ತ್ನಲ್ಲಿ ಈಗ ಮುಂಬೈಗೆ ಒಂದು 2 ದಿನದಲ್ಲಿ ಹಡಗುಗಳು ಬರೋಂಥ ಚಾನ್ಸಸ್ ಇದೆ ಶರ್ಮಿತಾ. ರಮೇಶ್, ಮತ್ತೊಂದ್ ಕಡೆ ಈ ಯುದ್ಧ ಇನ್ನು ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅನ್ನೋ ಆತಂಕ. ಯಾಕಂದ್ರೆ ಜೂನಿಯರ್ ಖಮೇನಿ ತಲೆಗೆ ಒಂದು ಬಹುಮಾನವನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಇದು ಯಾವ ಸ್ವರೂಪ ತನಕ ಹೋಗುತ್ತೆ ಅಂತ ಹೇಳಿ ಒಂದು ಆತಂಕ ಈಗ. ಶರ್ಮಿತಾ, ಟ್ರಂಪ್ ಹೇಳಿದ್ರು 1 ತಿಂಗಳು ಯುದ್ಧ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರು. ಯುದ್ಧ ಶುರು ಆಗಿ ಒಂದು 3-4 ದಿನದಲ್ಲಿ, ಆಲ್ರೆಡಿ ಈಗ 15 ದಿನ. ಆದರೆ ಏನೋ ಎಲ್ಲೋ ಒಂದು ಕಡೆ ಕಂಟ್ರೋಲ್ ಆಗಿರೋ ಲಕ್ಷಣನೇ ಕಾಣಿಸ್ತಿಲ್ಲ. ಯಾಕೆಂದ್ರೆ ನಾವೇನು ಕಡಿಮೆ ಇಲ್ಲ ಅನ್ನೋ ಮಟ್ಟಕ್ಕೆ ಖಮೇನಿ ಮಗ ಅಷ್ಟು ಶಾರ್ಪ್ ಆಗಿದ್ದಾರೆ. ಸೊ ಈ ಬೆನ್ನಲ್ಲಿ ಅವ್ರು ಏನು ಮಾಡಿದರೆ, ಮುಸ್ತಾಬಾ ಮತ್ತು ಅವರ ಒಂದಿಷ್ಟು ಸ್ಟಾಫ್ ಮಿಲಿಟರಿ ಅವರು ಮತ್ತು ಇದರ ಆಫೀಸರ್ಗಳನ್ನ ಸೇರಿಬಿಟ್ಟು $10 ಮಿಲಿಯನ್ ಅವ್ರ ತಲೆಗೆ ಹುಡುಕಿ ಕೊಡ್ರಿ ಅಂತ ಹೇಳ್ತಾರೆ. ಅಂದರೆ ನಾವು ಆಲ್ರೆಡಿ ಅಟ್ಯಾಕ್ ಮಾಡಿದ್ವಿ. ಒಂದು ನ್ಯೂಸ್ ಇದೆ, ಏನೋ ಮುಸ್ತಾಬಾದು ಕೈಯೋ ಅಥವಾ ಕಾಲೇನೋ ಕಟ್ಟಾಗಿದೆ, ಆತ ಸೀರಿಯಸ್ ಆಗಿದ್ದಾನೆ ಅಂತ. ಸೊ 2 ದಿನದಿಂದ ಒಂದು ವಾಯ್ಸ್ ರೆಕಾರ್ಡ್ ಮೆಸೇಜ್ ರಿಲೀಸ್ ಮಾಡಿದ್ರು. ಅದು ಮುಸ್ತಾಬಾದೇನೋ ಗೊತ್ತಿಲ್ಲ, ಮುಸ್ತಾಬಾಗ್ ಏನೋ ಆಗಿಲ್ಲ, ಅನ್ನೋ ಬದುಕಿದ್ದಾರೆ, ನಾವು ಏನೋ ವಾರ್ನ ಕಂಟಿನ್ಯೂ ಮಾಡ್ತೀವಿ ಅಂತ. ಸೊ 3 ಕಂಡೀಷನ್ ಹಾಕಿದ್ರು. ನಮ್ಮ ಹಕ್ಕುಗಳನ್ನ ನಮಗೆ ಬಿಟ್ಕೊಡ್ಬೇಕು, ಮತ್ತು ನಮಗೇನು ಇರಾನ್ನಲ್ಲಿ ಏನು ನಷ್ಟ ಆಗಿದೆ ಅದನ್ನು ತುಂಬಿಸ್ಬೇಕು, ಮತ್ತು ಅಂದರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಇರಾನ್ ಮೇಲೆ ದಾಳಿ ಮಾಡಬಾರ್ದು. ಅಂದರೆ ಮುಸ್ತಾಬಾ 3 ಕಂಡೀಷನ್ ಹಾಕಿದ್ದಾನೆ ಅಮೆರಿಕ ಮತ್ತು ಇಸ್ರೇಲ್ಗೆ. ಈ 3 ಕಂಡೀಷನ್ಗೆ ಒಪ್ಪಿದರೆ ನಾವು ಯುದ್ಧವನ್ನು ನಿಲ್ಲಿಸ್ತೀವಿ ಅಂತಾರೆ. ಆದರೆ ಟ್ರಂಪ್ದು ಒಂದೇ ಸ್ಟ್ಯಾಂಡ್ ಇರೋದು, ಏನೋ ಮುಸ್ತಾಬಾ ಸರ್ವಾಧಿಕಾರಿಯಾಗಿರಬಾರ್ದು, ಹೊಸಬ್ರನ್ನ ಆಯ್ಕೆ ಮಾಡಬೇಕು, ಅಲ್ಲಿ ಪ್ರಜಾಪ್ರಭುತ್ವ ಬರಬೇಕು, ನಾನು ಹೇಳ್ದಾರನ್ನ ಮಾತ್ರ ಅಲ್ಲಿ ನಾವೇನು ಹೇಳ್ತೀವಿ ಅಂಥ ವ್ಯಕ್ತಿಯನ್ನ ಏನೋ ಅಧಿಕಾರಕ್ಕೆ ತಂದರೆ ನಾವು ಒಂದಿಷ್ಟು ಯುದ್ಧವನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತೀವಿ. ಆದರೆ ಟ್ರಂಪ್ ಕಂಡೀಷನ್ಗೆ ಮುಸ್ತಾಬಾ ಯಾವುದೇ ರೀತಿಯಾಗಿ ಒಪ್ತಾ ಇಲ್ಲ ಶರ್ಮಿತಾ. ಕಾನೋಣ ಮುಂದಿನ ಬೆಳವಣಿಗೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ರಮೇಶ್ ಕುಮಾರ್ ಈ ಕ್ಷಣದ ಮಾಹಿತಿಗೆ.